ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಸ್ಟಾರ್ಟ್ ಆಗೋದೇ ಇಲ್ಲ. ಈಗೇನು ದುಡ್ಡನ್ನು ನಿಲ್ಲಿಸಿದ್ದಾರೆ ನೋಡಿ, ಇನ್ಮೇಲಿಂದ ದುಡ್ಡೇ ಬರೋದಿಲ್ಲ ಅಂತ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಬರೋದಿಲ್ವಾ? ಇನ್ಮೇಲಿಂದ ಗೃಹಲಕ್ಷ್ಮಿ ಬಂದಾಯ್ತಾ? ಹಾಗಾದರೆ ಇದಕ್ಕೆ ಉತ್ತರ ಏನು? ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಅಪ್ಡೇಟ್ ಏನು? ಅದೇ ರೀತಿಯಾಗಿ BPL ಮತ್ತು APL ರೇಷನ್ಸ್ ಕಾರ್ಡ್ಗಳನ್ನು ಮತ್ತೆ ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಹಾರ ಇಲಾಖೆ. ಸೊ ಹಾಗಾಗಿ ಇಂತಹ ಫಲಾನುಭವಿಗಳನ್ನು ರೇಷನ್ ಕಾರ್ಡ್ನಿಂದ ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಕಾರಣಗಳೇನು? ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಾಗ್ತಾ ಇತ್ತು. ಈಗ ಈ ಸಂಘಗಳು ಪ್ರಾರಂಭವಾಗ್ತವ, ಯಾಕಂದರೆ ಗೃಹಲಕ್ಷ್ಮಿ ದುಡ್ಡೇ ಜಮಾ ಆಗ್ತಾ ಇಲ್ಲ, ಇನ್ನು ಸಂಘಗಳು ಎಲ್ಲಿಂದ ಪ್ರಾರಂಭವಾಗ್ತವೆ? ಈ ರೀತಿ ಒಂದು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಪರಿಹಾರವನ್ನು ಟೋಟಲಿ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು 3 ಕಂತುಗಳು, 23, 24, 25ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಗೃಹಲಕ್ಷ್ಮಿ ಇನ್ಮೇಲಿಂದ ನಡೆಯುತ್ತಾ ಅಥವಾ ಬಂದ್ ಮಾಡ್ತಾರಾ, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಂತರೂ ಇನ್ನು ಮುಂದೆ ದುಡ್ಡೇ ಬರೋದಿಲ್ಲ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರ ದುಡ್ಡನ್ನು ಹಾಕಲಿಕ್ಕೆ ಎಷ್ಟೇಕೆ ಡಿಲೇ ಮಾಡ್ತಾ ಇದೆ ಅನ್ನೋದೇ ತಿಳಿತಾ ಇಲ್ಲ ಎಲ್ಲ ಮಹಿಳೆಯರಿಗೆ. ಇಲ್ಲಿ ಸರ್ಕಾರ ಮೇಲಿಂದ ಮೇಲಕ್ಕೆ ಹೊಸ ರೂಲ್ಸ್ಗಳನ್ನು ಕೂಡ ತರ್ತಾ ಇರತ್ತೆ. ಹಾಗೆ ಆ ರೂಲ್ಸ್ಗಳನ್ನು ಮುಂದಿಟ್ಕೊಂಡು ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇರತ್ತೆ. ಹಾಗಾದರೆ ಇಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಕಾರಣಗಳೇನು? ಇಂತಹ ರೂಲ್ಸ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ತರ್ತಾ ಇರತ್ತೆ. ಆ ಎಲ್ಲ ಒಂದು ರೂಲ್ಸ್ಗಳ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಸದ್ಯಕ್ಕಂತರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮುಂದೆ ದುಡ್ಡೇ ಬರೋದಿಲ್ಲ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು. ಹಾಗಾಗಿ ಈ ದುಡ್ಡು ಯಾಕೆ ಬರ್ತಾ ಇಲ್ಲ ಅನ್ನೋದರ ಬಗ್ಗೆ ನಾವು ಮೊದಲು ನೋಡೋಣ. ಸೊ ಮತ್ತು ಈ ದುಡ್ಡು ಬರದೇ ಇನ್ಮೇಲಿಂದ ನಿಲ್ತು ಬಿಡುತ್ತಾ ಅನ್ನುವಂತಹ ಡೌಟ್ಸ್ಗಳು ಇದ್ದಾವೆ. ಅದರ ಬಗ್ಗೆ ಕ್ಲಾರಿಟಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಲ್ಲಿನೇ ಮುಖ್ಯವಾದ ಒಂದು ಗ್ಯಾರಂಟಿ ಇದ್ದರೆ ಅದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು. ಹಾಗಾಗಿ ಈ ದುಡ್ಡಿನಿಂದ ಸಾಕಷ್ಟು ಬೆನಿಫಿಟ್ಸು ಎಲ್ಲ ಮಹಿಳೆಯರಿಗೆ ಸಿಗ್ತಾ ಇದೆ. ಇಂತಹ ಈ ಒಂದು ಯೋಜನೆಯಿಂದಾಗಿಯೇ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅಂತ ಅಂದ್ಕೊಳ್ಬಹುದು. ಹೌದು, ಇದಷ್ಟೇ ಅಲ್ಲ, ಪಂಚ ಗ್ಯಾರಂಟಿಗಳಿಂದ ಈ ಪಂಚ ಗ್ಯಾರಂಟಿಗಳನ್ನು ಜನರಿಗೆ ಒದಗಿಸಿ ಕೊಡ್ತೇವೆ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದುಬಿಡ್ತು. ಅಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಜನರು ಕೂಡ ಓಟನ್ನು ಹಾಕಿದ್ರು. ಸೊ ಈ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾರ್ಟಿಂಗ್ನಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೊಟ್ಟರು. ಅಲ್ಲಿ ಸರ್ಕಾರದ ಬಳಿ ಆವಾಗಲೇ ದುಡ್ಡಿತ್ತು. ತದನಂತರ ಬರ್ತಾ ಬರ್ತಾ ಸರ್ಕಾರದ ಖಜಾನೆನೇ ಖಾಲಿ ಆಗ್ತಾ ಬಂತು. ಈ ರೀತಿಯೂ ಕೂಡ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು. ಸೊ ತದನಂತರ BJPಯವರು ಕೂಡ ಟೀಕಿಸ್ತಾ ಇದ್ದರು, ಸರ್ಕಾರ ದಿಕ್ಕು ದಿವಾಳಿ ಆಗುವುದು ನಿಜ, ಜನರಿಂದನೇ ಬೆಲೆಗಳನ್ನು ಏರಿಕೆ ಮಾಡಿ ಜನರಿಂದನೇ ದುಡ್ಡನ್ನು ತೆಗೆದುಕೊಂಡು ಜನರಿಗೆ ಕೊಡುವಂತಹ ಸರ್ಕಾರ ಇದು. ಇದೇನು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೆ, ಇನ್ಮೇಲಿಂದ ಈ ಗ್ಯಾರಂಟಿ ಯೋಜನೆಗಳು ಬಂದಾಗತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು. ಆದರೆ ಇಲ್ಲಿ ಸರ್ಕಾರ ಹೇಳ್ತಾ ಇತ್ತು, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಹೊರೆ ಬಿದ್ದಿಲ್ಲ, ನಾವು ದುಡ್ಡನ್ನು ಕೊಡ್ತೇವೆ, ನಾವು ನುಡಿದಂತೆ ನಡೀತೇವೆ, ಎಲ್ಲ ಯೋಜನೆಗಳನ್ನು ನಡೆಸ್ತಾ ಇದ್ದೇವೆ, ಯಾವುದೇ ರೀತಿಯಾಗಿ ಬಂದ್ ಆಗೋದಿಲ್ಲ ಅಂತಕ್ಕಂತಹ ಮಾಹಿತಿಯನ್ನು ಕೊಡ್ತಾನೆ ಬರ್ತಾ ಇದ್ರು. ಆದರೆ ಇಲ್ಲಿವರೆಗೂ ಕೂಡ ಈ ರೀತಿ ಹೇಳಿಕೆಗಳು ಕೇಳಿ ಬರ್ತಾನೆ ಇದ್ವು. ಇಲ್ಲಿವರೆಗೂ ಈಗ ಜನರ ಅಭಿಪ್ರಾಯ ಏನಾಗ್ತಾ ಇತ್ತಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ಈಗೇನು ನಿಲ್ಲಿಸಿಬಿಟ್ಟಿದ್ರಲ್ಲ, ಇನ್ಮೇಲಿಂದ ನಮಗೆ ಕೊಡಲಿಕ್ಕೇ ಹೋಗಬೇಡಿ, ನಮಗೆ ಕೇಳಿ ಸಾಕಾಗಿದೆ, ಈ ಬಿಟ್ಟು ಗ್ಯಾರಂಟಿಗಳನ್ನು ಪಡ್ಕೊಂಡಾದರೂ ಏನು ಮಾಡೋದಿದೆ ಬಿಡಿ ಅಂತ ಈ ರೀತಿಯ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಒಂದೊಂದು ಕಡೆ. ಆದರೆ ಇದು ಎಲ್ಲ ವಿಷಯದ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟರು ಅದನ್ನು ನಾವು ನೋಡ್ತಾ ಹೋಗೋದಾದರೆ, ಕಳೆದ ಹಿಂದಿನ ದಿನಗಳಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೋದು, ಬಹುಶಃ 3 ತಿಂಗಳಿಗೊಮ್ಮೆ ಈ ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು ಸೋಷಿಯಲ್ ಮೀಡಿಯಾಗಳಲ್ಲಿ. ಇದರ ಒಂದು ಹಾವಳಿ ಎದ್ದಿತ್ತು. ತದನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಡ್ತಾರೆ ಇದ್ರ ಬಗ್ಗೆ. ಆ ರೀತಿ ಏನಿಲ್ಲ, ನಾವು ಇಲೆಕ್ಷನ್ ಪೂರ್ವವಾಗಿಯೇ ಭಾಷೆಯನ್ನು ಕೊಟ್ಟಿದ್ದೀವಿ, ಎಲ್ಲರಿಗೆ ಮಹತ್ತನ್ನು ಕೊಟ್ಟಿದ್ದೀವಿ, ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ದುಡ್ಡನ್ನು 1 ಕಂತಿನ ಹಣವನ್ನು ಹಾಕಿಕೊಡ್ತೇವೆ, 2,000ವನ್ನು ಕೊಡ್ತೇವೆ. ಹಾಗೆ ಯಾವ ಕಂತುಗಳನ್ನು ಕೂಡ ಈಗ ನಾವು ಕೊಡ್ತಾ ಇದ್ದೀವೋ ಅವುಗಳನ್ನು
ಮಿಸ್ ಮಾಡದೆ ಪ್ರತಿಯೊಂದು ಕಂತುಗಳನ್ನು ಕೊಡ್ತೇವೆ, ಯಾವುದೇ ಕಂತುಗಳನ್ನು ನಾವು ಮಿಸ್ ಮಾಡೋದಿಲ್ಲ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 3 ತಿಂಗಳಿಗೊಮ್ಮೆ ಇಲ್ಲ, ಪ್ರತಿ ತಿಂಗಳು ಕೂಡ ಜಮಾ ಆಗ್ತದೆ. ಒಂದು ಸ್ವಲ್ಪ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ 3 ತಿಂಗಳಿಗಾಗಿರಲಿ ಅಥವಾ ಇದನ್ನು ಬಂದ್ ಮಾಡೋದಾಗಿರಲಿ ಆ ರೀತಿ ಏನಿಲ್ಲ. ನೀವು ತಲೆಯಲ್ಲಿಂದ ಅದನ್ನು ತೆಗೆದಾಕಿಬಿಡಿ. ನಾವು ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನರ ಅಭಿವೃದ್ಧಿಗಾಗಿ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಬೆಳವಣಿಗೆಗೆ, ಸಬಲೀಕರಣಕ್ಕೆ ಈ ಒಂದು ಯೋಜನೆಗಳು ತುಂಬಾ ಹೆಲ್ಪ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಇಂತಹ ಯೋಜನೆಗಳನ್ನು ನಾವು ನಿಲ್ಲಿಸೋದಿಲ್ಲ, ಇದನ್ನು ಕೊಡ್ತಾನೆ ಇರ್ತೀವಿ ಅಂತ ಒಂದು ಮಾತನ್ನು ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳ ಹಣ ಬರಬೇಕಾಗಿದೆ. ಅದರಲ್ಲಿ ಈಗ ನಿಮಗೆ ಆಗಸ್ಟ್, ಸೆಪ್ಟೆಂಬರ್ದು ಬಿಟ್ಟು ಡೈರೆಕ್ಟಾಗಿ ನವೆಂಬರ್ ತಿಂಗಳದ ಹಣ ಹಾಕೋದಿಲ್ಲ. ಮೊದಲು 23, 24 ಅಂದರೆ ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಹಣವನ್ನು ಮೊದಲು ಹಾಕಿ ಕೊಡ್ತಾರೆ. ತದನಂತರ ಈ ಅಕ್ಟೋಬರ್, ನವೆಂಬರ್ ತಿಂಗಳ ಹಣವನ್ನು ಹಾಕ್ತಾರೆ. ಯಾವ ಕಾರಣಕ್ಕಾಗಿ ಕೂಡ ನಾವು ಯಾವುದೇ ಒಂದು ಕಂತನ್ನು ಇಲ್ಲಿ ಮಿಸ್ ಮಾಡೋದಿಲ್ಲ. ಪ್ರತಿಯೊಂದು ಕಂತನ್ನು ಕ್ಲಿಯರ್ ಮಾಡ್ತಾ ಬರ್ತೀವಿ. ಅದು ಸ್ವಲ್ಪ ಲೇಟ್ ಆಗಬಹುದು, ಆದರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಮೇರೆಗೆ ಈಗ 2,500 ಕೋಟಿ ಫಂಡ್ ಆದರೂ ರಿಲೀಸ್ ಆಗಿದ್ದು 23ನೇ ಕಂತಿನ ಹಣ ಕೂಡ ಈಗ ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಇದು ಒಂದು ಕಡೆ ವಿಷಯವಾದರೆ, ಸ್ನೇಹಿತರ BPL ಮತ್ತು APL ರೇಷನ್ ಕಾರ್ಡ್ ಇದ್ದಂಥವರಿಗೆ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ. ಸೊ ಎಲ್ಲರನ್ನ ರದ್ದು ಮಾಡೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಯಾರು ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ ಅಂಥವರಿಗೆ ಮಾತ್ರ. ಈಗ ಸರ್ಕಾರಿ ನೌಕರಸ್ಥರಿಗೆ ಹೊಸದಾಗಿ ಸರ್ಕಾರಿ ನೌಕರಸ್ಥರಲ್ಲಿ ಸೇರ್ಪಡೆ ಆಗ್ತಿರ್ತಾರೆ. ಈಗ ಬಡವರಿಗೆ ಸರ್ಕಾರಿ ನೌಕರಿ ಸಿಗಬಾರ್ದಂತೇನಿಲ್ವಲ್ಲ. ಹಾಗಾಗಿ ಬಡವರಿಗೆ ಇಲ್ಲಿ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಸರ್ಕಾರಿ ನೌಕರಸ್ಥರು ಹೊಸದಾಗಿ ಆಗ್ತಾ ಇರತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರಸ್ಥರು ಆದ ತಕ್ಷಣ ಅವರದ್ದು ರೇಷನ್ ಕಾರ್ಡು BPL ಇದ್ದರೆ APLಗೆ ಕನ್ವರ್ಟ್ ಆಗುತ್ತೆ. ಒಂದೇ ಮನೆಯಲ್ಲಿ 2ರಿಂದ 3 ಒಂದು ಸರ್ಕಾರಿ ನೌಕರಸ್ಥರಿದ್ರೆ ಅದು ರೇಷನ್ ಕಾರ್ಡೇ ರದ್ದಾಗಿಬಿಡುತ್ತೆ. ಸೊ ಟೋಟಲಿ ನಿಮಗೆ ಯಾವುದೇ ರೇಷನ್ ಕಾರ್ಡ್ಗಳು ಕೂಡ ಸಿಗೋದಿಲ್ಲ. ಹೀಗೆ ಅನೇಕ ಒಂದು ರೂಲ್ಸ್ಗಳನ್ನು ಇಟ್ಕೊಂಡು ಬಿಡ್ತಾರೆ. ಈಗ GST ಫೇರ್ಸು ಅಂದರೆ ಈಗ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಂಡಿರ್ತಾರೆ, ಅದರಲ್ಲಿ ಏನಾದರೂ ಬೆಳವಣಿಗೆ ಆಗಿದ್ರೆ GST ಫೇರ್ ಅಂತಲೂ ಕೂಡ ಬರುತ್ತೆ. ಸೊ ಹಾಗಾಗಿ ಆ GST ಫೇರ್ ಅಂತ ಬಂದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ. ಈಗ ಹೊಸದಾಗಿ 4 ವೀಲರ್ ವಾಹನಗಳನ್ನು ಖರೀದಿ ಮಾಡ್ತಿರ್ತೀರಿ ಸಾಕಷ್ಟು ಜನರು. ಸೊ ಅದರಲ್ಲಿ ವೈಟ್ ಬೋರ್ಡ್ ಕಾರನ್ನು ನೀವು ಖರೀದಿ ಮಾಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲೂ ರದ್ದಾಗುವಂಥದ್ದು. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ಇದರ ಜೊತೆಗೇ ಸ್ನೇಹಿತರೆ, ಇನ್ನು ಅನೇಕ ರೂಲ್ಸ್ಗಳನ್ನು ಇಟ್ಕೊಂಡು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ. ಆ ಕಾರಣವನ್ನು ನೀವು ತಿಳ್ಕೊಳ್ಬೇಕಂದ್ರೆ ಏನು ಸಿಂಪಲ್ ನಿಮಗೆ ಹೇಳಬೇಕಂದ್ರೆ, ಆಹಾರ ಇಲಾಖೆ ವೆಬ್ಸೈಟ್ಗೆ ನೀವು ಗೂಗಲಲ್ಲಿ ಹೋಗಬಹುದು, ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋದರೆ ಸಾಕು, ನಿಮ್ಮ ಒಂದು ರೇಷನ್ ಕಾರ್ಡು ನಂಬರು, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ಮುಖ್ಯಸ್ಥೆಯದು. ಸೊ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ. ಈ KYC ಯಾರ್ಯಾರ್ದಾಗಿದೆ ಯಾರ್ಯಾರ್ದಾಗಿಲ್ಲ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿಕ್ಕೆ ಕಾರಣ ಏನು, BPLದಿಂದ APLಗೆ ಕನ್ವರ್ಟ್ ಆಗಿದೆ ಆದರೆ ಅದಕ್ಕೆ ಕಾರಣ ಏನು, ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಇರುತ್ತೆ. ಅದನ್ನು ನೀವು ತಿಳ್ಕೊಂಡು ಮಾಹಿತಿಯನ್ನು ಪಡ್ಕೊಳ್ಬಹುದು. ಅದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ನಲ್ಲಿ ಆಹಾರ ಅಂತ ಟೈಪ್ ಮಾಡಿ, ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಇನ್ನು ಇದರ ಜೊತೆಗೇ ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗಬೇಕಾಗಿದೆ. ಅದು ಯಾವಾಗಿನಿಂದ ಪ್ರಾರಂಭವಾಗುತ್ತೆ? ಗೃಹಲಕ್ಷ್ಮಿ ಅಂತೂ ಬಂದ್ ಆಗೋದಿಲ್ಲ, ತಲೆಯನ್ನು ತೆಗೆದುಬಿಡಿ. ಲೇಟ್ ಆದರೂ ಜಮಾ ಆಗೇ ಆಗುತ್ತೆ. ಅದು ಇಲೆಕ್ಷನ್ ಟೈಮ್ದಲ್ಲಂತೂ ಸ್ಪೀಡಾಗಿ ಜಮಾ ಆಗೋದು ಫಿಕ್ಸ್ ಅಂತ ಅಂದ್ಕೊಂಡ್ಬಿಡಿ. ಇನ್ನು ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದ್ದು, ಈ ಸಂಘಗಳನ್ನು ಪಡ್ಕೊಳ್ಳೋದಾದರೂ ಹೇಗೆ ಅಂತ ನೀವು ಕೇಳ್ತಾ ಇದ್ರಿ. ಇದು ಪ್ರಾರಂಭ ಅತಿ ಶೀಘ್ರದಲ್ಲಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ಆಗಿಲ್ಲ. ಅದು ಪ್ರಾರಂಭವಾದ ತಕ್ಷಣ ಅದಕ್ಕೆ ಡಾಕ್ಯುಮೆಂಟ್ಸ್ಗಳೇನು, ಇಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಅದನ್ನು ಪಡ್ಕೊಳ್ಳೋದು ಹೇಗೆ, ಎಲ್ಲ ಮಾಹಿತಿಯನ್ನು ಇಲ್ಲಿ ರಾಜ್ಯ ಸರ್ಕಾರ ಒದಗಿಸಿಕೊಡುತ್ತೆ. ಸೊ ತದನಂತರ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಬಹಳಷ್ಟು ಜನ ಇದರ ಬಗ್ಗೆ ಕೇಳ್ತಾ ಇದ್ರಿ, ನಿಮಗೆ ಸಾಲ ಬೇಕಾಗಿದೆ ಕಾಣಿಸುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ರಿ. ಏನು ತಪ್ಪಿಲ್ಲ, ಸರ್ಕಾರದಿಂದ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ ಅಂದರೆ ಎಲ್ಲರೂ ಕೂಡ ಪಡ್ಕೊಳ್ಳೇಬೇಕು. ಸೊ ಅದು ಕೂಡ ನಮ್ಮ ಭಾವನೆ ಆಗಿರುತ್ತೆ. ಹಾಗಾಗಿ ಇದು ರಿಲೀಸ್ ಆದ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆ ಒಂದು ವಿಡಿಯೋದಲ್ಲಿ ನೀವು ನೋಡಿಕೊಂಡು ಮಾಹಿತಿನ ತಿಳ್ಕೊಳ್ಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.